ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಕರ್ನಾಟಕ ಹೈಕೋರ್ಟ್ದಿಂದ ನೇಮಕಾತಿಯ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ. ದ್ವಿತೀಯ ದರ್ಜೆ ಸಹಾಯಕ ಎಸ್‌ಡಿಎ ಹುದ್ದೆಗಳಾಗಿರ್ತವೆ. ಒಟ್ಟು 20 ಹುದ್ದೆಗಳಿದ್ದಾವೆ. ಆನ್ಲೈನ್ ಅರ್ಜಿಗಳನ್ನ ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಇದರ ಅಫಿಷಿಯಲ್ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಹಾಗೂ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಸೆಪ್ಟೆಂಬರ್ 19, 2026 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಸ್ಥೆಯ ಹೆಸರು ಕರ್ನಾಟಕ ಹೈಕೋರ್ಟ್ ಆಗಿರುತ್ತೆ. ಸಂಸ್ಥೆ ಹುದ್ದೆಗಳ ಸಂಖ್ಯೆ 20 ಹಾಗೂ ಉದ್ಯೋಗ ಸ್ಥಳ ನೋಡಿ ಕರ್ನಾಟಕದ ಎಲ್ಲ ಜಿಲ್ಲೆ ಆಗಿರುತ್ತೆ. ಇನ್ನು ಹುದ್ದೆಗಳ ಹೆಸರು ದ್ವಿತೀಯ ದರ್ಜೆ ಸಹಾಯಕ ಎಸ್‌ಡಿಎ ಹುದ್ದೆಗಳಾಗಿರ್ತವೆ. ಇನ್ನು ಸಂಬಳ 25,000ದಿಂದ 81,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಅಥವಾ ವಿಜ್ಞಾನ, ಕಲೆ, ವಾಣಿಜ್ಯ, ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಹಾಗೂ ವ್ಯವಹಾರ ಆಡಳಿತದಲ್ಲಿ ಕನಿಷ್ಠ 55 ಅಂಕಗಳೊಂದಿಗೆ ಪದವಿಯಲ್ಲಿ ಪಾಸಾಗಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ವಯೋಮಿತಿ ನೋಡಿ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಕ್ಯಾಟಗರಿ 2E, 2B ಮತ್ತು 3E, 3B ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಲ್ಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಾಮಾನ್ಯ ವರ್ಗದ ಅಭ್ಯರ್ಥಿ ನೋಡಿ 2E, 2B ಮತ್ತು 3E, 3B ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ, SC/ST ಮತ್ತು ಪ್ರವರ್ಗ PWD ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಕೇವಲ ಸಂದರ್ಶನ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಕೇವಲ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆ ಇರಲ್ಲ. ಏನ ಫ್ರೆಂಡ್ಸ್, ಇಂಗ್ಲೀಷ್ ಪ್ರಬಂಧ, ಕನ್ನಡ ಇಂಗ್ಲೀಷ್ ಅನುವಾದ, ಸಾಮಾನ್ಯ ಜ್ಞಾನ, ಒಟ್ಟು ಸಂದರ್ಶನ ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಕೇವಲ ಸಂದರ್ಶನಕ್ಕೆ. 13/8/2026ರಿಂದ 11 ಸೆಪ್ಟೆಂಬರ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಕರ್ನಾಟಕ ಹೈಕೋರ್ಟ್ದಿಂದ ನೇಮಕಾತಿಯ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ. ದ್ವಿತೀಯ ದರ್ಜೆ ಸಹಾಯಕ ಎಸ್‌ಡಿಎ ಹುದ್ದೆಗಳಾಗಿರ್ತವೆ. ಒಟ್ಟು 20 ಹುದ್ದೆಗಳಿದ್ದಾವೆ. ಆನ್ಲೈನ್ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇದರ ಅಫಿಷಿಯಲ್ ಡೈರೆಕ್ಟ್ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಹಾಗೂ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಸೆಪ್ಟೆಂಬರ್ 19, 2026 ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಸ್ಥೆಯ ಹೆಸರು ಕರ್ನಾಟಕ ಹೈಕೋರ್ಟ್ ಆಗಿರುತ್ತೆ. ಸಂಸ್ಥೆ ಹುದ್ದೆಗಳ ಸಂಖ್ಯೆ 20 ಹಾಗೂ ಉದ್ಯೋಗ ಸ್ಥಳ ನೋಡಿ ಕರ್ನಾಟಕದ ಎಲ್ಲ ಜಿಲ್ಲೆ ಆಗಿರುತ್ತೆ. ಇನ್ನು ಹುದ್ದೆಗಳ ಹೆಸರು ದ್ವಿತೀಯ ದರ್ಜೆ ಸಹಾಯಕ ಎಸ್‌ಡಿಎ ಹುದ್ದೆಗಳಾಗಿರ್ತವೆ. ಇನ್ನು ಸಂಬಳ 25,000ದಿಂದ 81,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಅಥವಾ ವಿಜ್ಞಾನ, ಕಲೆ, ವಾಣಿಜ್ಯ, ವ್ಯವಹಾರ ನಿರ್ವಹಣೆ, ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಹಾಗೂ ವ್ಯವಹಾರ ಆಡಳಿತದಲ್ಲಿ ಕನಿಷ್ಠ 55 ಅಂಕಗಳೊಂದಿಗೆ ಪದವಿಯಲ್ಲಿ ಪಾಸಾಗಿರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ವಯೋಮಿತಿ ನೋಡಿ 18ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಕ್ಯಾಟಗರಿ 2E, 2B ಮತ್ತು 3E, 3B ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಸಾಮಾನ್ಯ ವರ್ಗದ ಅಭ್ಯರ್ಥಿ ನೋಡಿ 2E, 2B ಮತ್ತು 3E, 3B ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ, SC/ST ಮತ್ತು ಪ್ರವರ್ಗ PWD ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಇರುತ್ತೆ ನೋಡಿ. ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಮಾಡ್ಬೋದಾಗಿರುತ್ತೆ. ಕೇವಲ ಸಂದರ್ಶನ ಇರುತ್ತೆ ನೋಡಿ. ಆಯ್ಕೆ ಪ್ರಕ್ರಿಯೆ ಕೇವಲ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಈ ಒಂದು ಹುದ್ದೆಗಳಿಗೆ ಪರೀಕ್ಷೆ ಇರಲ್ಲ. ಏನ ಫ್ರೆಂಡ್ಸ್, ಇಂಗ್ಲೀಷ್ ಪ್ರಬಂಧ, ಕನ್ನಡ ಇಂಗ್ಲೀಷ್ ಅನುವಾದ, ಸಾಮಾನ್ಯ ಜ್ಞಾನ, ಒಟ್ಟು ಸಂದರ್ಶನ ಟೋಟಲ್ ಆಗಿ 100 ಮಾರ್ಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಕೇವಲ ಸಂದರ್ಶನಕ್ಕೆ. 13/8/2026ರಿಂದ 11 ಸೆಪ್ಟೆಂಬರ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ.